ಅಂದರೆ ಮನೇಲಿ ನೆಮ್ಮದಿ ಇರ್ತಿಲ್ಲ, ಜಗಳ ಮತ್ತು ಡ್ರಿಂಕ್ಸ್ ಪ್ರಾಬ್ಲಮ್ ಇತ್ತು. ಎಷ್ಟೇ ದುಡಿದ್ರೂ ಉಳಿಸ್ತಾ ಇರಲಿಲ್ಲ. ಈಗ ಪರವಾಗಿಲ್ಲ. ತುಂಬ ಕುಡಿಯೋದು. ಇವಾಗ ಬಂದಿದ ಮೇಲೆ ಕಂಟ್ರೋಲ್ ಆಗಿದೆ. ಇವಾಗ ಅಭ್ಯಾಸ ಇಲ್ಲ. ನಾವು ಫಸ್ಟ್ ಎಲೆಕ್ಟ್ರಿಕ್ಕು ಪ್ಲಂಬಿಂಗ್ ಮಾಡ್ತಾಯಿದ್ವಿ. ಅದು ಬಿಟ್ಟು ಡೆಕೋರೇಷನ್ ಅಂಗಡಿ ಹಾಕ್ಕೊಂಡ್ವಿ. ಡೆಕೋರೇಷನ್ನಲ್ಲಿ ನಮಗೆ ಸರಿಯಾಗಿ ಬಿಸ್ನೆಸ್ ಇರ್ತಿರಲಿಲ್ಲ. ಅಮ್ಮನ ಹತ್ರ ಬಂದ ಮೇಲೆ ಪರವಾಗಿಲ್ಲ, ಚೆನ್ನಾಗಿ ಆಗ್ತಾಯಿದೆ. 1000 ರೂಪಾಯಿ 800 ಹಿಂಗೆ ದುಡಿ 1 ರೂಪಾಯಿ ಮನೆಗೆ ಕೊಡ್ತಾ ಇರಲಿಲ್ಲ. ಎಲ್ಲ ಕುಡ್ದಾಗ್ತಾಯಿದ್ದು. ಮನೆಯೇ ಸೇರ್ತಾ ಇರಲಿಲ್ಲ. ನಾನು ಹೆಂಡ್ತಿ ಮಕ್ಕಳು ಎಲ್ಲರನ್ನೂ ಬಿಟ್ಬಿಟ್ಟಿದ್ದೆ. ಇಲ್ಲಿ ಕುಡಿತ ಅನ್ನೋದು ಅತಿ ವೇಗವಾಗಿ ಕುಡಿತದಿಂದ ಹೊರಗೆ ಬರುವಂಥ ತುಂಬ ಆಗಿದೆ ಸರ್. ಏನಂದರೆ ತುಂಬ ಎಲ್ಲ ಕಡೆಯೂ ಕುಡಿತ ಅನ್ನೋದೇ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಆ ಕುಡಿತದಿಂದ ಎಷ್ಟೋ ಸಂಸಾರಗಳು ಹಾಳಾಗ್ತಿದೆ, ಬೀದಿಗೆ ಬರ್ತಿದೆ. ಎಷ್ಟೋ ಹೆಣ್ಣು ಮಕ್ಕಳು ನರಕ ಅನ್ನೋದು ನೋಡ್ತಿದ್ದಾರೆ. ಇದು ಅವ್ರ ತಲೆ ಮೇಲೆ ಒರೆಸಿದಾಗ ಅದು ಎಳೆಯುತ್ತೆ, ಅವ್ರಿಗೆ ಏನು ವೈಬ್ರೇಷನ್ ಕೊಡುತ್ತೆ. ಪ್ರಶ್ನೆ ಕೇಳ್ತಾರೆ, ಇದೆ ಅಂದರೆ ಹಿಂದೆ ತಗೊಂಡೋಗಮ್ಮ, ಇಲ್ಲಾಂದರೆ ಅಲ್ಲೇ ನಿಲ್ಲಿಸು ಅಂತ. ಆವಾಗ ಅದು ತಗೊಂಡು ಹೋಯ್ತು ಅನ್ನೋ ಒಂದು ಇದಾಯಿತು ಅಂದರೆ ಆಗ ಅರ್ಥ ಆಗುತ್ತೆ ಇದೆ ಅಂತೇಳ್ಬಿಟ್ಟು.